ನನ್ನನ್ನು ಆಚೆ ಕಳಿಸಿ ಬಿಗ್ ಬಾಸ್, ನಾನು ಬಿಗ್ ಬಾಸ್ ಮನೆಯೊಳಗೆ ಇರಲ್ಲ, ಪ್ಲೀಸ್ ಕಳಿಸಿ ಬಿಗ್ ಬಾಸ್ ಎಂದು ಕಣ್ಣೀರಿಡುತ್ತಾ ಹನುಮಂತ ಇವತ್ತು ಸೈಲೆಂಟ್ ಆಗಿ ಕೂತಿದ್ದಾರೆ. ವೀಕ್ಷಕರೇ, ಏನಕ್ಕಾಯ್ತು, ಏಕೆ ವಿಚಾರವನ್ನ ಹೇಳ್ತಾ ಇದ್ದಾರೆ, ಫಿನಾಲೆ ಬರ್ತಿದ್ದಂತೆ ಏನಾಯ್ತು ಹನುಮಂತನಿಗೆ ಅಂತ ನೋಡೋದಾದ್ರೆ ಈ ವಿಡಿಯೋ ನೋಡೋಣ. ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ವೀಕ್ಷಕರೇ, ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ಬಹಳ ಫೇವರೇಟ್ ಕಂಟೆಸ್ಟೆಂಟ್ ಕೂಡ ಹೌದು. ಹನುಮಂತ ಇಲ್ಲ ಅಂದ್ರೆ ಬಿಗ್ ಬಾಸ್ ನೋಡೋದೇ ಇಲ್ಲ ಅನ್ನುವರಿಗೆ ಬಿಗ್ ಬಾಸ್ ಮನೆಯಲ್ಲಿ ಬಹಳ TRP ಕೊಟ್ಟು ಇದೀಗ ಎಲ್ಲ ಒಳ್ಳೆಯ ಎಂಟರ್ಟೈನ್ಮೆಂಟ್ ಹಾಡುಗಳನ್ನ ಹಾಡ್ತಾ ಎಲ್ಲರಿಗೂ ಮನರಂಜಿಸುತ್ತಿದ್ದಂತ ಹನುಮಂತ ಇವತ್ತು ಏಕಾಏಕಿ ಸೈಲೆಂಟ್ ಆಗಿದ್ದಾನೆ. ಅಸಲಿಗೆ ಕಾರಣ ಏನು ಅಂತ ನೋಡೋದಾದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಅವರ ಫ್ರೆಂಡ್ಶಿಪ್ ಬಾಂಡಿಂಗ್ ತುಂಬಾ ಚೆನ್ನಾಗೇ ಇತ್ತು. ರಜತ್, ಹಾಗೆ ಉಗ್ರ ಮಂಜು, ತ್ರಿವಿಕ್ರಮ್, ಭವ್ಯಗೌಡ, ಮೋಕ್ಷಿತಾ ಇವರಿಷ್ಟು ಜನ ಬಿಗ್ ಬಾಸ್ ಮನೆಯೊಳಗೆ ಇದ್ದಾರೆ. ವೀಕ್ಷಕರೇ, ಬಿಗ್ ಬಾಸ್ ಮನೆಯಲ್ಲಿ ಇದೀಗ ಗೌತಮಿ ಜಾಧವ್, ಧನರಾಜ್ ಆಚಾರ್ ಇವತ್ತು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಈ ವಾರ. ಹನುಮಂತ ಅವರು ಬಹಳ ಕ್ಲೋಸ್ ಆಗಿ ಫ್ರೆಂಡ್ಶಿಪ್ ಅನ್ನ, ಬಾಂಡಿಂಗ್ ಅನ್ನ ಬೆಳೆಸ್ಕೊಂಡಿದ್ದು ಧನರಾಜ್ ಆಚಾರ್ ಅವರ ಜೊತೆ. ಧನರಾಜ್ ಆಚಾರ್ ಮತ್ತು ಹನುಮಂತ ಅವರ ಬಾಂಡಿಂಗ್, ಅವರ ನೆನಪುಗಳು ತುಂಬಾ ಇದೆ. ಅವರ ಒಂದು ಕ್ಷಣವೂ ಕೂಡ ಯೋಚನೆ ಮಾಡಿದರೆ ಅದು ಅಷ್ಟು ಸ್ನೇಹ ಅಷ್ಟು ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಯಶಸ್ಸು ತಂದುಕೊಡ್ತು ಆ ಸ್ನೇಹ. ಕೆಲವೊಂದಿಷ್ಟು ಸ್ಪರ್ಧಿಗಳಿಗೆ ಸ್ನೇಹ ಅರ್ಧಕ್ಕೆ ನಿಂತು ಹೋದ್ರು ಕೂಡ ಇವರ ಸ್ನೇಹ ಕೊನೆಯವರೆಗೂ ಬಂತು. ವೀಕ್ಷಕರೇ, ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಂತೆ ಬರ್ತಿದ್ದಂತೆ ಹನುಮಂತನಿಗೆ ಮೊದಲು ಪರಿಚಯ ಆಗಿದ್ದಂತಹ ಧನರಾಜ್, ಕ್ಲೋಸ್ ಆಗಿದ್ದಂತಹ ಧನರಾಜ್ ಕೊನೆಯವರೆಗೂ ಕೈ ಬಿಡದೆ ತನ್ನ ಸ್ನೇಹಿತನನ್ನ ಜೊತೆಯಾಗಿ ಕರೆದುಕೊಂಡು ಬಂದು ಇಲ್ಲಿಯವರೆಗೂ ಸಪೋರ್ಟ್ ಮಾಡಿದಂತ ಒಳ್ಳೊಳ್ಳೆಯ ಒಂದು ಮೋಟಿವೇಶನ್ ಮಾಡ್ತಿದ್ದಂತಹ ಹನುಮಂತು ಇವತ್ತು ಧನರಾಜ್ ಆಚಾರ್ ಅವರನ್ನ ಮನೆಯಿಂದ ಆಚೆ ಕಳಿಸ್ಕೊಂಡಿದ್ದಾರೆ. ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಆಗಿದ್ದಾರೆ. ಈ ಒಂದು ಕ್ಷಣವನ್ನ ಸಹಿಸಿಕೊಳ್ಳಲಾಗದೆ ಒಂದು ಹನುಮಂತ ಅವರು ಕಣ್ಣೀರನ್ನ ಹಾಕಿರ್ತಾರೆ. ಈ ಒಂದು ವಿಡಿಯೋ ನೋಡ್ತಿದ್ದ ಅನೇಕರು ಕೂಡ ಬೇಸರವನ್ನ ಹೊರಹಾಕಿದರು. ಇದೀಗ ಬಿಗ್ ಬಾಸ್ ಮನೆಯಿಂದ ಧನರಾಜ್ ಆಚಾರ್ ಆಚೆ ಹೋಗ್ತಿದ್ದಂತೆ ಕಳೆದ ಒಂದೇ ದಿನಕ್ಕೆ ಇವತ್ತು ಟೆನ್ಷನ್ ಮಾಡಿಕೊಂಡು ಅವರಿಗೆ ಬೇಜಾರಾಗಿ ಇದೀಗ ಬಿಗ್ ಬಾಸ್ ಮನೆಯಿಂದ ಕಣ್ಣೀರು ಹಾಕಿ ಕೋರಿಕೆಯನ್ನ ಮಾಡಿದ್ದಾರೆ. ಬಿಗ್ ಬಾಸ್ ನನ್ನನ್ನು ಕಳಿಸ್ಕೊಡಿ, ನನಗೆ ಇರಕ್ಕಾಗ್ತಾ ಇಲ್ಲ, ನನ್ನ ಜೊತೆ ಯಾರೂ ಇಲ್ಲ, ಧನರಾಜ್ ಆಚಾರ್ ಇದ್ದಿದ್ರೆ ಹೀಗಿರ್ತಿದ್ದೆ, ನನ್ನ ಜೊತೆ ಅಷ್ಟಾಗಿ ಕ್ಲೋಸ್ ಆಗಿ ಯಾರೂ ಇಲ್ಲ, ಪ್ಲೀಸ್ ಕಳಿಸ್ಕೊಡಿ ಅಂತ ಇದೀಗ ಹಠ ಮಾಡಿ ಕೊಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ.